ಇವತ್ತೇನು ಮೀಟಿಂಗ್ ಇದ್ದು ಕ್ಯಾನ್ಸಲ್ ಆಯ್ತು ಸರ್. ಯಾವ ಮೀಟಿಂಗು? ನಾಳೆ ಇರೋದು. ಶಾಸಕರು ಸೇರಿ ಸಭೆ ಮಾಡೋರಿಗೆ ಇಲ್ಲ, ಯಾವುದೇ ರೀತಿಯ ಮೀಟಿಂಗ್ ಇಲ್ಲ. ಯಾವುದೇ ರೀತಿ ಮೀಟಿಂಗ್ ಯಾವುದು ಮಾಡ್ತಾ ಇಲ್ಲ. ಮಾಡೋ ಸಂದರ್ಭ ಏನು ಬಂದಿಲ್ಲ, ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇವತ್ತು ಮಾಡಬೇಕು ಅಂತೇಳಿ ಏನು ಪ್ಲಾನ್ ಆಗಿತ್ತಂತೆ ಎಲ್ಲರೂ. ಇಲ್ಲ, ನನಗೇನು ಮಾಹಿತಿ ಇಲ್ಲ ಅದ್ರದ್ದು. ನನಗೇನು ಮಾಹಿತಿ ಇಲ್ಲ. ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅಧಿಕಾರ ಮತ್ತು ತಾಳ್ಮೆ ಯಾವುದು ಶಾಶ್ವತವಲ್ಲ ಅಂತ. ಅದು ಹಂಗೆ ಅಲ್ಲ, ಮನುಷ್ಯಂಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ. ಅದನ್ನು ಹೇಳಿರ್ಬೋದು. ಆ ಸಮಯ ಬಂದಿದೆ ಅನ್ಸುತ್ತೆ ಸರ್. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅಲ್ಲ, ಅವ್ರು ಯಾವ ಅರ್ಥದಾಗ ಹೇಳಿದಾರೋ ಗೊತ್ತಿಲ್ಲ. ನಾನು ನೋಡಿದೆ, ಯಾವ ಅರ್ಥದಾಗ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಹೇಳಿದ್ದಾರೆ, ಕೆಲವೊಂದೊಂದನ್ನು ನೀವು ಯಾವುದಕ್ಕೂ ಕಲ್ಪನೆ ಮಾಡ್ಕೋಬೇಡ್ರಿ ಮಾಧ್ಯಮದವರು. ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ, ನೀವು ಅದನ್ನು ತಾನು ಎಲ್ಲದನ್ನು ಸಿ ಎಮ್ ಕುರ್ಚಿ ಮೇಲೆ ಇಡಬೇಡ್ರಿ ಅಂತ. ಅದು ಸತ್ಯನೂ ಇದೆ. ಸಿ ಎಮ್ ಕುರ್ಚಿ ಮೇಲೆ ಅಂತಲ್ಲ ಸರ್, ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅದ್ರ ಬಗ್ಗೆ. ಹೌದು, ಸರಿ ಇದೆ ಅವ್ರು ಹೇಳಿರೋದು. ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳನ್ನು ಅನುಭವಿಸ್ತಿದ್ದೀವಿ. ಕೆಲವೊಂದೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಸತ್ಯನೇ. ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾರು ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ, ಮಾಡಬೇಕು ಅಂದಾಗ, ಕೊಡಿಸ್ಬೇಕು ಅಂದಾಗ, ಮಾಡಬೇಕಾದ್ರೆ ಹೇಳೋದೇ ಬೇರೆ, ಆಮೇಲೆ ನಡ್ಕೊಳ್ಳೋದೇ ಬೇರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವರು ಹೇಳಿದಾರೆ ಬಿಟ್ಟರೆ ಅದ್ರ ಬೇರೆ ಅರ್ಥ ಏನೂ ಇಲ್ಲ. ಈಗ KPCC ಅಧ್ಯಕ್ಷರಾಗಿರೋದ್ರಿಂದ ಒಂದು ರೀತಿ DK ಶಿವಕುಮಾರ್ ನುಂಗ್ಲಾರ ತುತ್ತಾಗಿದೆ ಅಂತ. ಯಾವುದು ಈಗ ಮಾತುಕತೆ ನಡೆದ ಪ್ರಕಾರ ನಮಗೆ ಅಧಿಕಾರ ಬಿಟ್ಟು ಕೊಡಿ ಅಂತ ಹೇಳಕ್ಕಾಗಲ್ಲ. ಈಗ ಮಾತು ಸಿಕ್ಕಾಕೊಂಡಿದೆ ಅಂತ. ಈಗ ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ. ಈ ಮಾಧ್ಯಮದವರಿಗೆ ಗೊತ್ತಿದ್ರೆ ಒಂದು. ಎರಡನೇದು, ಈಗ ನಿನ್ನೆ ಮಾನ್ಯ ಮಾಜಿ ಸಂಸದರು DK ಸುರೇಶಣ್ಣ ಹೇಳಿದಾರಲ್ಲ, ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ. 2 ವರ್ಷಕ್ಕೆ ಬಿಟ್ಕೊಡ್ತಾಯಿದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ ಇದಕ್ಕೆ. ಯಾಕೆಂದರೆ ಅಲ್ಲಿ ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆಯನ್ನು ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ತಾಳ್ಮೆಗೂ ಒಂದು ಮಿತಿ ಇರ್ತದೆ. ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡೂ ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ ಬಿಟ್ಟರೆ ಅದು ಎರಡು ಒಂದೇ ಸರಿ ಬರಲ್ಲ. ಅಲ್ಲ, ಹೇಳ್ಬಿಟ್ನಲ್ಲ ಈಗ. ಅಲ್ಲ, ನಾವು ತಾಳ್ಮೆ ಇಲ್ಲಿ ಇದೀವಲ್ಲ, ಇನ್ನೂ ತಾಳ್ಮೆಗಿದ್ದೀವಿ, ಇಂದು ಇದ್ದೀವಿ, ಮುಂದೂ ಇರ್ತೀವಿ. ನಮ್ಮ DK ಸಾಹೇಬ್ರ ತತ್ವ ಏನಿದೆ ಆ ತತ್ವ ನಾವು ಪಾಲಿಸ್ತಾ ಇದ್ದೀವಿ. ತಾಳ್ಮೆ ಎಲ್ಲ ವಿಷಯದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಥರ ನಾವು ನಡ್ಕೊಂತೀವಿ. ಮಾತಾಡಿದ್ದೀನಿ ಆಲ್ರೆಡಿ, ಆ ವಿಷಯ ಮಾತಾಡಿದೆ. ಈಗ ಸದ್ಯ CM ಕುರ್ಚಿ ಖಾಲಿ ಇಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಧ್ಯಮದವ್ರ ಜೊತೆ ನಮಗೆ ಆಗಲೆಲ್ಲ ಬಂದು ಮಾಧ್ಯಮದವ್ರು ಕೇಳಿದಾಗ ಉತ್ತರ ಕೊಡ್ದಂಗೆ ಇರೋಕ್ಕಾಗೋದಿಲ್ಲ. ತಾವು ಬಂದು ಮಧ್ಯದಲ್ಲಿ ಬಗೆಹರಿಸ್ಬೇಕು ಅನ್ನೋದು ನಾನು ಹೈಕಮಾಂಡಿಗೆ ನಾನು ಮನವಿ ಮಾಡಿದ್ದೀನಿ. ಅದಾದ್ಮೇಲೆ ಒಂದಿಬ್ಬರು ಶಾಸಕರು ಮನವಿ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ TV. ಈಗ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕು. ಒಂದು ಮುಂದುವರಿಸ್ತಾರೆ 5 ವರ್ಷನ, ಅಥವಾ ಇನ್ನೂ ಒಂದು ಅದ್ರ ಮುಂದೆ 5 ವರ್ಷ ನಾವೇ ಬರ್ತೀವಿ ಅಂತ ಪದೇ ನಾವು ಹೇಳ್ತಾ ಇದ್ವಿ. ಅದನ್ನು ಸೇರಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ನಮ್ದೇನು ತಪ್ಪಿಲ್ಲ. ಇರೋರು ಮುಂದುವರಿಸಿದ್ರು ತಪ್ಪಿಲ್ಲ. DK ಶಿವಕುಮಾರ್ ಸಾಹೇಬರು ಮಾಡಿದ್ರು ಸ್ವಾಗತ ಮಾಡ್ತೀವಿ. ಯಾವುದೇ ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡೋಕೆ ಬಿಟ್ಟರೆ ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಾವು ಯಾವುದೋ ರೀತಿಯ ಒಂದು ಏನು ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗ್ಬೋದು ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ಖಂಡಿತವಾಗಿ ಒಂದು ಮಾತು ಹೇಳಿಬಿಡಲಿ ಅಂತ ಹೇಳ್ಬಿಡ್ಲಿ. ಈಗ ಯಾಕೆಂದರೆ ತಾವು ಮಾಧ್ಯಮದವ್ರು ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ, ಯಾವ್ದಾದ್ರು ಕಾರ್ಯಕ್ರಮ ಸಿಕ್ಕಂಥ ಸಂದರ್ಭದಲ್ಲಿ ತಮಗೂ ಒಂದು ಮಾಧ್ಯಮ ನಡೆಸೋ ಸಂದರ್ಭದಲ್ಲಿ ಬೇಕಾಗ್ತದೆ, ಕ್ವಶನ್ ಕೇಳ್ತೀರಿ. ಆ ಕೇಳ್ದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡ್ದೇ ಹೋಗೋಕ್ಕೆ ಜವಾಬ್ದಾರಿ ಜಾಗದಲ್ಲಿ ಇದ್ದೀವಿ. ನಾವು ಒಂದು ಶಾಸಕನಾಗ ಆಯ್ಕೆಯಾಗಿದ್ದೀವಿ ಅಂದಮೇಲೆ ಒಂದು 220 ಲಕ್ಷ ನಾನು ಪ್ರತಿನಿಧಿ ಅಂದಾಗ ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ. ಆ ಉತ್ತರ ಕೊಡದೇ ನಮ್ಗೆ ಹೋಗೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ನಾವು ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮುಜುಗರ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ನಿಮ್ಗೆ ನೋಟಿಸ್ಗಳು ಕೊಟ್ಟರು ತಾವು ನೋಡಿದ್ದೀರಿ. ಆ ಥರಗಳು ಯಾವ ಆಗಬಾರ್ದು ಅಂದರೆ ಅವರು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿ ಮುಂದುವರಿಸ್ತಿರೋ ಅಥವಾ ಬದಲು ಮಾಡ್ತಿರೋ, DK ಶಿವಕುಮಾರ್ ಸಾಹೇಬರು ಮಾಡ್ತಿರೋ, ಅದ್ರ ಇನ್ನೊಂದು ಸ್ವಲ್ಪ ಬಗೆಹರಿಸಿ ಅಂತ ನಿಮ್ಮ ಮಾಧ್ಯಮ ಮೂಲಕನೇ ಹೈಕಮಾಂಡ್ ನಾನು ಮನವಿ ಮಾಡ್ತೀನಿ. ಅಷ್ಟೊಂದು ಯಾಕೆ ಮೀನಾಮೇಷ ಮಾಡ್ತಿದೆ ಸರ್? ಅಂದರೆ DK ಅವರು ಸಹ ಒಂದು ರೀತಿ ಸಮರ್ಥ ನಾಯಕರಲ್ವಾ? ಹೇಗೆ ಅಂದರೆ ಅವರು ಹೊಸಬರನ್ನ ಆಯ್ಕೆ ಮಾಡಿ ತಂದಿದ್ದರು. ಈಗ DK ಶಿವಕುಮಾರ್ ಸಾಹೇಬರು ಸಮರ್ಥ ನಾಯಕರಲ್ಲ ಅನ್ನೋದು ತಮಗಾಗ ಈಗಾಗಲೇ ಗೊತ್ತಿದೆ. 136 ಸೀಟ್ ನಿಖರವಾಗಿ ಬರ್ತಾರೆ
ಅಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಇಡೀ ರಾಷ್ಟ್ರದಲ್ಲಿದ್ದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಬ್ಬರೇ. ಅದು ಯಾರೋ ಒಬ್ಬ KPCC ಅಧ್ಯಕ್ಷ ಆಗಿ ಅದು ಹೆಂಗೆ ಬರ್ತದೆ? KPCC ಅಧ್ಯಕ್ಷನಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಯಾವ್ಯಾವ ರೀತಿ ಅಭ್ಯರ್ಥಿ ಆಯ್ಕೆ ಮಾಡಬೇಕು, ಯಾವ್ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಯಾವ್ಯಾರು ಆಯ್ಕೆ ಆಗ್ಬೋದು, ನಮ್ಗೆ ಎಲ್ಲೆಲ್ಲಿ ಪ್ಲಸ್ ಇದೆ ಅನ್ನೋದನ್ನು ಪ್ರತಿಯೊಂದನ್ನು ಮನಗಂಡು ಅವತ್ತು ಉತ್ತರ ಕೊಟ್ಟರಿಂದ ಇದರಲ್ಲಿ ಅಸಮರ್ಥನ ಪದ ಅವ್ರ ಜೀವನದಲ್ಲಿ ಬರೋದಿಲ್ಲ, ಇದನ್ನು ಅಳವಡಿಸೋದಿಲ್ಲ. ಯಾವ ಕ್ರಾಂತಿನೂ ನಡೆಯಲ್ಲ, ಮುಂಚೆಂದು ಹೇಳಿದ್ದೀನಿ, ಯಾವ ಕ್ರಾಂತಿನೂ ನಡೆಯಲ್ಲ. ನವಂಬರ್ ಕ್ರಾಂತಿ ಹೇಳಿದಾರೆ ಯಾರು ಕೇಳಿ? ನಾನು ಸಂಕ್ರಾಂತಿ ಕ್ರಾಂತಿ ಹೇಳಿರಲಿಲ್ಲ. ಸಂಕ್ರಾಂತಿ ನಂತರ ಮಾಧ್ಯಮದವ್ರು ಪದೇ ಪದೇ ಕೇಳೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ, ಕ್ರಾಂತಿ ಬಗ್ಗೆ ಮಾತಾಡಿಲ್ಲ. ಎಲ್ಲೂ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ. ಹೈಕಮಾಂಡ್ ತೀರ್ಮಾನ ತಗೊಂಡು ಹೈಕಮಾಂಡ್ ಯಾವತ್ತು ಮುಖ್ಯಮಂತ್ರಿ ಮಾಡಬೇಕು ಅಥವಾ ಮುಂದುವರಿಸ್ಬೇಕು ಅನ್ನೋ ತೀರ್ಮಾನ ತಗೊಳ್ತಾ ಅವತ್ತು ಎಲ್ಲ ಸರಿಯಾಗಿ ನಡೀತದೆ. ನೀವು ಸಹ ನಿಮ್ಮದು ತಾಳ್ಮೆ ಇತ್ತು, ಅವರಾಗೆ ಬರುತ್ತೆ ಮಾತಾಡ್ತಿದ್ದೀವಿ ಅಂದರೆ 2 ವರ್ಷ ಅನ್ನೋದೇನು ಮಾಧ್ಯಮದಲ್ಲಿ ಸೃಷ್ಟಿ ಆಗ್ತಾ ಇತ್ತು ಅಥವಾ ಮಾಧ್ಯಮದವ್ರಿಗೆ ಏನಾದ್ರು ಮಾಹಿತಿ ಇದೆಯೋ ಅಥವಾ 2 ವರ್ಷ ಆಗಿರ್ಬೋದು ಅನ್ನೋ ನಮ್ಮಲ್ಲಿ ಒಂದು ಊಹಾ ಭಾವನೆಗಳೇನಿತ್ತಲ್ಲ, ಆ ನಿಟ್ಟಿನಲ್ಲಿ 2 ವರ್ಷ ನಂತರ ಬರೋದೇ ಅದಪ್ಪ ಸಂಕ್ರಾಂತಿನೇ ಹಬ್ಬ. ಆ ಸಂಕ್ರಾಂತಿಲಿ ಮಾತಾಡಿದ್ದೀನಿ ಅನ್ನೋ ಸಹಜವಾಗಿ ಮಾತಾಡಿದ್ದೀನಿ ಬಿಟ್ಟರೆ ನೀವು ಕಲ್ಪನೆಗಳಿಗೆ ಏನು ಉತ್ತರ ಕೊಡೋಕ್ಕಾಗಲ್ಲ. ಈಗ ಅಧಿವೇಶನ ಮುನ್ನ ಮತ್ತೆ ಈಗ ಶಾಸಕಾಂಗ ಪಕ್ಷದ ಸಭೆ ಇದೆ, ಮುನ್ನ ಇಲ್ಲ, ಮಧ್ಯದಲ್ಲಿ ಕರೆಯೋಕೆ ಇನ್ನೂ ಕರೆದಿಲ್ಲ. ಅಲ್ಲ ಅನ್ನೊಂದು ಸಾಯ್ತಾ ಇನ್ನೊಂದು ಸಂಕ್ರಾಂತಿ ಮುಂಚೆ ಆಶಾಭಾವನೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರೆ ಹಣೆ ಬರ್ದಿದ್ದು ಯಾರು ತಪ್ಸಕ್ಕಾಗಲ್ಲ ಅಂತ. ಅದು ಅವ್ರ ಹಣೆ ಬರದಲ್ಲೂ ಬರ್ದಿರಬೇಕು. ಈಗ ಅವ್ರು ಕೆಲಸ ಮಾಡಿದರೆ ಕೂಲಿ ಕೇಳಿದ್ದೀವಿ, ನಮ್ಮ ಪಾತ್ರ ಮುಗೀತು. ಈಗ ಹಣೆ ಬರದಲ್ಲಿ ಬರ್ದಿರೋದನ್ನ ಕಾಯ್ತಾ ಇದ್ದೀವಿ. ಹಣೆ ಬರದಲ್ಲಿ ಏನು ಬರ್ದಿದೆ ದೇವ್ರಿಗೆ ಗೊತ್ತು, ಹಣೆ ಬರದಲ್ಲಿ ಒಳಗಿರೋರಿಗೆ ಗೊತ್ತು. ಆ ಸಂದರ್ಭ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಹುದ್ದೆ ಆ ಹುದ್ದೆಗಳಿಗೆಲ್ಲ ಆ ರೀತಿ ಎಲ್ಲ ಮಾತಾಡ್ಬಾರ್ದು. ದಾಸಯ್ಯ ಬೀದಿ ದಾಸಯ್ಯ ಅಂತೆಲ್ಲ ಪದ ಮಾಡಿಸ್ಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟರು ನಾವು ಹೈಕಮಾಂಡ್ ಕೊಟ್ಟರು ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳ್ಬೇಕು ಬಿಟ್ಟು ದಾಸಯ್ಯ ಅಂತ ಎಲ್ಲ ಮುಖ್ಯಮಂತ್ರಿಗೆ ಅಗೌರವ ಮಾಡೋಂಗಾಗ್ತದೆ. ಮಾತಾಡ್ಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.